ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಮದ್ದೂರು ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲೇ ಇದೆ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತೇಳಿ. ಅಲ್ಲಿಗೆ ಬಂದಿದ್ದೀವಿ. ಮಂಗಳವಾರ 22ನೇ ತಾರೀಕು ನರಸಿಂಹಸ್ವಾಮಿ ಜಯಂತಿ ಇತ್ತು, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದ್ವು. ನೋಡಿ ಎಷ್ಟು ರಶ್ ಇದೆ, ನೋಡಿ ಕೋತಿಗಳು ಇದೆ, ನೋಡಿ ಎಷ್ಟು ಚೆನ್ನಾಗಿದೆ, ಕೋತಿ ಹೆಂಗೆ ಕೂತಿದೆ. ತುಂಬ ರಶ್ ಇತ್ತು ದೇವಸ್ಥಾನ. ಎಲ್ಲಿ ನೋಡಿದ್ರು ಬರೀ ಕಾರೇ ಕಾಣಿಸ್ತಾ ಇತ್ತು. ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಾನು, ನಮ್ಮ ಕೃಷ್ಣ, ನನ್ನ ಮಗಳು, ಅಳಿಯ, ನಮ್ಮ ಬೀಕಿ ಅನು ಅಂತ ಅವ್ರ ಹೆಸರು, ಅವರೆಲ್ಲ ಬಂದ್ವು. ನೋಡಿ ಎಷ್ಟು ರಶ್ ಇದೆ, ಬನ್ನಿ ಒಳಗೋಗೋಣ. ಒಳಗೆಲ್ಲ ಏನೂ ಮಾತಾಡೋದಕ್ಕಾಗಲ್ಲ, ಹಾಗಾಗಿ ನಾನು ಸುಮ್ಮನೆ ವಿಡಿಯೋ ಮಾಡ್ತೀನಿ ನೋಡಿ. ಇಲ್ಲಿರೋ ನರಸಿಂಹಂದು ಮೂರ್ತಿ ಉಗ್ರ ನರಸಿಂಹ ಅಂತ, ಯಾಕಂದರೆ ಉಗ್ರವಾಗಿದ್ದಾರೆ. ಹಿರಣ್ಯಕಶಿಪುವಿನ ಹೊಟ್ಟೆ ಬಗಿಬೇಕಾದ್ರೆ ಯಾವ ಥರ ಉಗ್ರ ಇತ್ತು ಅದೇ ರೂಪನೇ ಇರೋದು. ಹಿರಣ್ಯಕಶಿಪುವಿನ ಹೊಟ್ಟೆ ಬಗ್ದಾಗ ಅದು ಕರಳೆಲ್ಲ ಕೈಯಲ್ಲಿ ಇಟ್ಕೊಂಡಿರೋ ಥರ ಇದೆ. ಇದು ಅಪರೂಪದಲ್ಲಿ ಅಪರೂಪ ಅಂತೆ ದೇವಸ್ಥಾನ. ಒಂದು ಸರಿ ಎಲ್ಲ ಬನ್ನಿ, ತುಂಬ ದೂರ ಏನಿಲ್ಲ, ಮದ್ದೂರು ಬಸ್ ಸ್ಟ್ಯಾಂಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಇರೋದು. ಬನ್ನಿ ಇವಾಗ ಒಳಗೋಗೋಣ. ನೋಡಿ, ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆ ಶ್ರೀನಿವಾಸ ದೇವರು, ಯಶೋಧ ಕೃಷ್ಣನ್ನ ಇಟ್ಕೊಂಡಿರೋದು ನೋಡಿ ಎಷ್ಟು ಮುದ್ದಾಗಿ. ಇಲ್ಲೆಲ್ಲ ಮದ್ದೂರು ಬಸ್ ಸ್ಟ್ಯಾಂಡ್ ಹಿಂದೆನೇ ಇದೆ. ತುಂಬ ಚೆನ್ನಾಗಿದೆ. ಉಗ್ರ ನರಸಿಂಹಸ್ವಾಮಿ, ಶ್ರೀ ಅನಂತ ಪದ್ಮನಾಭ ಸ್ವಾಮಿ ನೋಡಿ, ನಾಭಿ ಒಳಗಡೆಯಿಂದ ನೋಡಿ ಬ್ರಹ್ಮದೇವರು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಉಗ್ರ ನರಸಿಂಹಸ್ವಾಮಿ ಇರೋದು ತುಂಬ ನೋಡೋಕ್ಕೆ ಒಂಥರ ಆಗುತ್ತೆ, ಅಷ್ಟು ಭಯಂಕರವಾಗಿ ಉಗ್ರವಾಗಿದ್ದಾರೆ. ಒಂದು ಸರಿ ಬಂದು ನೋಡಿ ನೀವು. ಶ್ರೀ ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ನೋಡಿ, ದೇವಸ್ಥಾನ ಪ್ರಾಂಗಣ ಫುಲ್ಲು ಇದೇ ಥರ ನೋಡಿ. ಎಷ್ಟು ಪುಟ್ಟ ಕೃಷ್ಣ ನೋಡಿ. ಶ್ರೀ ನರಸಿಂಹ ನಾಯಕಿ ಅಮ್ಮನವರು ಕ್ಲೋಸ್ ಆಗಿದೆ. ಶ್ರೀ ಸತ್ಯನಾರಾಯಣ ಸ್ವಾಮಿ, ಶ್ರೀ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ, ವಿಶ್ವರೂಪ ನೋಡಿ. ವಿಶ್ವರೂಪ ದರ್ಶನ. ಕಂಬೋದ್ಭವ ನರಸಿಂಹ ಸ್ವಾಮಿ. ಮಳೆ ಸ್ಟಾರ್ಟ್ ಆಯಿತು. ಶ್ರೀ ರಾಮಾನುಜಾಚಾರ್ಯರು. ಮಳೆ ನಿನ್ನ ಸೈಡಿಗೆ ನಿಂತ್ಕೊ, ಅವನ ಮೇಲೆ ಬೀಳುತ್ತೆ. ಕೋತಿಗಳು ನೋಡಿ, ಕೋತಿಗಳು.
ಒಂದು ಸರಿ ಎಲ್ಲ ಬಂದು ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಹತ್ರ ಇದೆ ಮತ್ತು ತುಂಬ ಹೆಸರುವಾಸಿ ಪ್ರಸಿದ್ಧವಾದ ದೇವಸ್ಥಾನ. ಇಷ್ಟೊತ್ತು ನಂದು ನರಸಿಂಹಸ್ವಾಮಿ ದೇವಸ್ಥಾನದ ವೀಡಿಯೋ ನೋಡಿದ್ದೀರಾ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.